ಭಾಳ ಜನ ಆಪರೇಷನ್ ಹೇಳಿದ್ರು ಡಾಕ್ಟರ್ಸ್ಗಳು, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು, ಬ್ಲಾಕೇಜಸ್. ಸೊ ಈ ಪಿರಮಿಡ್ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗಿದೆ ಅಂದರೆ ಇವತ್ತು ಎಲ್ರಿಗೂ ಕೂಡ ಅವ್ರು ಸಂಕಲ್ಪ ಮಾಡಿಕೊಂಡು ಅವ್ರ ಗೋಲ್ ಸೆಟ್ ಮಾಡ್ಕೊಂಡು ಏನಾಯ್ತು ಅಂದರೆ ಹೀಲ್ ಆಗಿ ಅವ್ರು ಇವತ್ತು ಅಚೀವ್ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೂಡಲಿ ಟ್ಯಾಲೆಂಟ್ಸಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬಗರ್ನಾಳ್ ಗ್ರಾಮದಲ್ಲಿ ವಿಶೇಷವಾಗಿ ಮನಸ್ಸಾಕ್ಷಿ ಫೌಂಡೇಶನ್ ಇವರ ಬಸವ ಪಿರಮಿಡ್ ಹಿಲ್ಸ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರಕ್ಕೆ ನಾವು ಇವತ್ತು ಬಂದಿದ್ವಿ. ಬನ್ನಿ ಈ ಬಸವ ಪಿರಮಿಡ್ ಹಿಲ್ಸ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ತೆ. ನಮಸ್ತೆ ಮಂಜುನಾಥರೇ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ, ತಾವು ಹೇಗಿದ್ದೀರಿ? ನಾವು ಕೂಡ ತುಂಬ ಚೆನ್ನಾಗಿದೆ ಸರ್. ಹೇಳಿ ಸರ್ ತಮ್ಮ ಪರಿಚಯ. ಓಕೆ, ಎಲ್ಲ ಮೂಡಲ್ಗಿ ಟ್ಯಾಲೆಂಟ್ಸ್ ನೋಡೋಂಥ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗಳಿಗೆ ಆತ್ಮೀಯ ಮಲ್ಲಿಕಾರ್ಜುನ್ ಕರಾಜ್ ಉಂಟು ಮಾಡುವ ಭಕ್ತಿಯ ಶರಣಾರ್ಥಿ. ಸೊ ನನ್ನ ಹೆಸರು ಮಲ್ಲಿಕಾರ್ಜುನ್ ಕರಾಜಿಗುಮಠ ಅಂತೇಳಿ. ಮೂಲತಃ ನಾನು ಗೋಕಾಕ್ದವರು. ಸೊ ನನ್ನ ಪರಿಚಯ ಏನು ಭಾಳ ದೊಡ್ಡದಿಲ್ಲ. ನಾನು ಓದಿದ್ದೆಲ್ಲ ಇಲ್ಲೇ ಗೋಕಾಕ್ ಮಯೂರ್ ಸ್ಕೂಲಲ್ಲಿ. ಅದಾದಮೇಲೆ ನಮ್ಮ ಡಿಗ್ರಿ BCom ಆಗಿದ್ದು JSS ಕಾಲೇಜ್. ಅದಾದಮೇಲೆ ನಂದು ಪೋಸ್ಟ್ ಗ್ರ್ಯಾಜುಯೇಷನ್ MA ಇನ್ ಜರ್ನಲಿಸಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಮಾಡ್ತೀನಿ ನಾನು. ಸೊ ಇದು ನನ್ನ ಒಂದು ವಿದ್ಯಾಭ್ಯಾಸ ಮತ್ತೊಂದು ಬೇಸಿಕ್ ಪರಿಚಯ ಆಯಿತು. ಸರ್ ಶಿಕ್ಷಣ ಆದಮೇಲೆ ನಿಮ್ಮ ಒಂದು ಜಾಬ್ ಆಗ್ಬೋದು ಮತ್ತು ನೀವು ನಡೆಸ್ಕೊಂಡಿರ್ತಕ್ಕಂಥ ಏನು ಕಂಪ್ನಿ ಏನಾದರೂ ಇದೆಯಾ? ಓಕೆ, ಸೊ ನಾನು 2010 ನನ್ನ ಎಜುಕೇಷನ್ ಮುಗಿಯುತ್ತೆ. ಅಂದರೆ MA ಇನ್ ಜರ್ನಲಿಸಮ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮಾಡ್ತೀನಿ. ಅದಾದ ನಂತರ ನಾನು TV9 ರಿಪೋರ್ಟರ್ ಅಂತ ಸೇರ್ತೇನೆ ರೀ ಬೆಂಗಳೂರು. ಸೊ 2010 ನನಗೆ ಜರ್ನಲಿಸಮ್ ಮುಗಿದ ತಕ್ಷಣ ಐ ಗಾಟ್ ಆಫರ್ ಇನ್ TV9 ಬ್ಯಾಂಗ್ಳೂರ್. ಸೊ ಅಲ್ಲಿ ನಾನು ಕೆರಿಯರ್ ಆ್ಯಸ್ ಎ ಜರ್ನಲಿಸ್ಟ್ ಸ್ಟಾರ್ಟ್ ಮಾಡಿದೆ. ಭಾಳ ಬೇಗ ನಾನು ಜರ್ನಲಿಸಮ್ ಫೀಲ್ಡಲ್ಲಿ ನಿವೃತ್ತಿ ತೊಗೋತೀನಿ ರೀ ನಾನು. ಓಕೆ, ಯಾಕಂದರೆ ನಂದು ಡೆಸ್ಟಿನೇಷನ್ ಬೇರೆ ಇತ್ತು ಅನ್ಸುತ್ತೆ. ಸೊ ಅದನ್ನ ಮುಂದೆ ಹೇಳ್ತೀನಿ ನಾನು ನಿಮಗೆಲ್ಲ. ಸೊ ನಾನು ವರ್ಕ್ ಮಾಡಿದ್ದು TV9 ರಿಪೋರ್ಟಲ್ಲಿ ಸ್ವಲ್ಪ ದಿನಗಳ ಕಾಲ ಅಲ್ಲಿ ಮಾಡಿದ್ದೆ ನಾನು. ಸರ್ ಶಿಕ್ಷಣ ಆಯಿತು, ಜಾಬ್ ಆಯಿತು, ಈ ಆಧ್ಯಾತ್ಮಿಕ ಪರಿಚಯದ ಬಗ್ಗೆ ಸರ್ ಹೇಗಾಯಿತು ಸರ್ ಅದು? ಭಾಳ ಜನಕ್ಕೆ ನಮ್ಮ ಏಜ್ ಇರ್ಬೋದು ಅಥವಾ ನಿಮ್ಮ ಏಜ್ ಇರ್ಬೋದು, ಏನಂತ ಇರುತ್ತೆ ಅಂದರೆ ಎಲ್ಲರಿಗೂ ಮನೇಲಿ ಅಂದರೆ ಒಂದು 60 ಆದಮೇಲೆ ಅಧ್ಯಾತ್ಮ ಹೋಗೋದು, ಹೌದು, ವಯಸ್ಸಾದ್ಮೇಲೆ ಅಧ್ಯಾತ್ಮ ಬರೋದು. ಸೊ ನಮ್ಗೆ ಏನಂತಂದ್ರೆ ನೀವು ಹಿಂದೆ ನೋಡ್ತಾ ಇದ್ರಿ. ಸೊ ಚಿಕ್ಕವರಿಂದ ಕೂಡ ನಮಗೆ ಮನೆಯಲ್ಲಿ ಒಂದು ಬಸವ ತತ್ವ ಸಂಸ್ಕಾರ ಇತ್ತು ನಮಗೆಲ್ಲ. ಸೊ ಭಾಳ ಚಿಕ್ಕವ್ರಂದರೆ 7-8 ಇಯರ್ಸ್ ಇದ್ದಂಗೆ ನಾವು ಪ್ರತಿದಿನ ಲಿಂಗ ಪೂಜೆ ಮಾಡ್ಕೋದು. ಸೊ ಶರಣರ ವಚನಗಳು ಓದೋದು, ಸೊ ಶರಣರ ಸಾಂಗತ್ಯಲ್ಲಿ ಇರೋದು. ಸೊ ಹಿಂಗಾಗಿ ನಮ್ಗೆ ಭಾಳ ಚಿಕ್ಕ ಇದ್ದಂದ್ರೆ ನಮ್ಮ ಗುರುಗಳು ಪೂಜ್ಯ ಮಾತೆ ಮಹಾದೇವಿ ತಾಯಿಯವರು. ಸೊ ಇವರು ಅಡಿಯಲ್ಲೇ ನಮ್ಗೆ ಅಧ್ಯಾತ್ಮ ಅನ್ನೋದು ಗೊತ್ತಾಗೈತಾರೆ ಎಲ್ಲ. ಸರ್ ಈಗ ಆಧ್ಯಾತ್ಮಿಕ ಒಂದು ಅಂದರೆ ಈಗ ದೇವಸ್ಥಾನಕ್ಕೆ ಹೋಗೋದಾಯಿತು, ಅಲ್ಲಿ ಆಧ್ಯಾತ್ಮಿಕ ಜೀವನವನ್ನು ನೋಡುವುದಾಗಲಿ ಕಲಿಯೋದಾಗಲಿ ಇತ್ತು ಸರ್. ಈ ಪಿರಮಿಡ್ ಅಂತ ನೀವು ಹೊಳೆದಿದ್ದೆ ಏನಕ್ಕೆ ಸರ್? ಓಕೆ, ಬಹಳ ಒಳ್ಳೆ ಕ್ವಶನ್. ಈಗ ನೀವೇನು ನೋಡ್ತಾ ಇದ್ದೀರಿ, ನಾವು ಇಲ್ಲಿ ಕುಂತಿದ್ದೇವೆ, ಇದೇ ನಮ್ಮೊಂದು ಪಿರಮಿಡ್ ಧ್ಯಾನ ಮಂದಿರ. ಸುಮಾರು ಇದು ಒಂದು 33x33 ಒಂದು ಸೈಜ್ ಇದೆ. ಇಲ್ಲೊಂದು 200 ಜನ ಕೂತ್ಕೊಂಡು ನಾವು ಧ್ಯಾನ ಮಾಡ್ಬೋದು. ಈ ನಮ್ಮ ಬಸವ ಪಿರಮಿಡ್ ವೈಶಿಷ್ಟ್ಯ ಇದೆ. ಆಮೇಲೆ ನೀವು ಕೇಳಿದ್ರೆ ಪಿರಮಿಡ್ ಹೆಂಗೆ ಬಂತು ಅಂತೇಳಿ. ಮಂಜೂರೇ, ಒಂದು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ನೀವು ಹಿಂದಿನ ಹಳೆ ಕಾಲ ದೇವಸ್ಥಾನಗಳು ನೋಡ್ರಿ ಅಥವಾ ಹಳೆ ಕಾಲ ಮನೆಗಳು ಎಲ್ಲ ಈ ಒಂದು ಆಕಾರದ ಇತ್ತೆಲ್ಲ. ಸೊ ಪಿರಮಿಡ್ ಆಕಾರದಲ್ಲೇ ಇರುತ್ತೆ ಎಲ್ಲ. ಸೊ ನನಗೆ ಇದು ಹೇಗೆ ಗೊತ್ತಾಯ್ತು ಅಂದರೆ, ನಾನು 2010 TV9 ಇದ್ದಾಗ, ಸೊ ನಾನು ಬೆಂಗಳೂರಲ್ಲಿ ಇರುವಂಥ ಒಂದು ಪಿರಮಿಡ್ ವ್ಯಾಲಿ ಅಂತಿದೆ, ಕನಕ್ಪುರ್ ರೋಡ್ ಹತ್ರ, ಸುಮಾರು ಬೆಂಗಳೂರಿಂದ 40 ಕಿಲೋಮೀಟರ್ಸ್. ಸೊ ಅಲ್ಲಿ ನಾನು ಫಸ್ಟ್ ಟೈಮ್ ಹೋದಾಗ ಈ ಪಿರಮಿಡ್ ಬಗ್ಗೆ, ಪಿರಮಿಡ್ ಶಕ್ತಿ ಮತ್ತೆ ಈ ಧ್ಯಾನ ಪಿರಮಿಡ್ ಒಳಗೆ ಕುತ್ಕೊಂಡು ಮಾಡ್ರೆ ಏನಾಗುತ್ತೆ ಅಂತೇಳಿ ನಂಗೆ ಗೊತ್ತಾಯ್ತು. ಅಂದರೆ ನೀವು ಜಾಬ್ ಮಾಡುವಂಥ ದಿನಗಳಲ್ಲಿ ನೀವು ಅಲ್ಲಿ ಪಿರಮಿಡ್ಗೆ ಹೋಗಿದ್ರಿ. ಯಾರು ಪರಿಚಯ ಮಾಡಿಕೊಟ್ರು ಸರ್? ಓಕೆ, ಸೊ ನನಗೆ ಪಿರಮಿಡ್ ಪರಿಚಯ ಆಗಿದ್ದು ನಮ್ಮ, ನೀವೆಲ್ಲ ಕೇಳ್ಬೋದು ಹೆಸರು, ರಾಮಚಂದ್ರ ಗುರೂಜಿ ಅಂತೇಳಿ. ಈ ಟಿವಿಯಲ್ಲಿ ಹಿಂದಿನ ಜನ್ಮಾಂತರ ಸಮೂಹಿನಿ ವಿದ್ಯೆ ಕಲಿಸ್ತಾರೆ ನೋಡಿ, ಅವ್ರ ಮುಖಾಂತರ ಈ ಒಂದು ಪಿರಮಿಡ್ ಬಗ್ಗೆ ಮತ್ತೆ ಧ್ಯಾನದ ಪರಿಚಯ ಆಯ್ತು ನಮಗೆ 2010. ಸೊ ವಿಶೇಷ ಏನಂದ್ರೆ, ನಾನು ಪಿರಮಿಡ್ಗೆ ಹೋಗಿದ್ದ ಮುಂಚೆ ನಾನು TV9 ರಿಪೋರ್ಟರ್ ಒಳಗಡೆ, ಪಿರಮಿಡಿಂದ ಹೊರಗಡೆ ಕಾಲಿಟ್ಕೊಂಡು ನಾನು ಸ್ಪಾಟಲ್ಲಿ TV9 ರೆಸಿಗ್ನೇಷನ್ ಮಾಡಿದೆ. ಸೊ ದಿಸ್ ಈಸ್ ಮೈ ಹಿಸ್ಟ್ರಿ ವಿತ್ ಪಿರಮಿಡ್. ಸೊ ಅದು ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳೋಕ್ಕೆ. ಸರ್ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ಸೊ ಜೊತೆಗೆ ನಾವು ಎಲ್ಲ ಕಡೆ ಅಂದರೆ ಈ ಕಾಡಲ್ಲಿ ನೋಡ್ಬೋದು, ಮತ್ತು ಹಿಮಾಲಯದಲ್ಲಿ ಕೂತು ಧ್ಯಾನ ಮಾಡ್ಬೋದು. ಸರ್ ಪಿರಮಿಡ್ ವಿಶೇಷತೆ ಏನು ಸರ್ ಇದು? ಓಕೆ, ವೆರಿ ಗುಡ್ ಕ್ವಶನ್. ನೋಡಿರಿ, ಎಲ್ಲ ನನ್ನ ಫ್ರೆಂಡ್ಸ್ಗೆ ಪಿರಮಿಡ್ ಏನು ವಿಶೇಷ. ಸೊ ಪಿರಮಿಡ್ ಎಲ್ಲಿ ಬೇಕಾದ್ರೆ ಹೆಂಗೆ ಕಟ್ಟರೆ ಬರಲ್ಲ. ಈಗೆಲ್ಲ ನಿಮ್ಗೆ ಗೊತ್ತಿದೆ, ನೀವು ಹಿಂದಿನ ಕಾಲದಲ್ಲಿ ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಇದ್ದಾಗ ನೋಡಿರ್ಬೋದು, ಸೂರ್ಯನ ಶಕ್ತಿ ಎಲ್ಲ ಕಡೆ ಇದೆ. ಕರೆಕ್ಟಾ? ಹೌದು,
ಬಟ್ ಆದ್ರೆ ನಾವು ಹೆಂಗ್ ಪ್ರಯೋಗ ಮಾಡ್ತಿದ್ವಿ ಸೂರ್ಯನ ಶಕ್ತಿಲಿ ನೋಡಕ್ಕೆ, ಒಂದು ದುರ್ಬೀನ್, ಒಂದು ದೊಡ್ಡ ಭೂತ ಕನ್ನಡಿ ತಗೊಂಡು ಏನ್ ಮಾಡ್ತಿದ್ವಿ, ಒಂದು ಪೇಪರ್ ತಳಗಡೆ ಇಟ್ಟಾಗ ಅದನ್ನ ಬಾಳೋತಕ ಇಟ್ಟು ನೋಡಿದಾಗ ಏನಾಗ್ತಿತ್ತು, ಅಲ್ಲಿ ತಳಗಡೆ ಒಂದು ಫೈರ್ ಬರ್ತಿತ್ತು. ಕರೆಕ್ಟಾ? ಹಂಗೆ ಈ ಜಗತ್ತು ತುಂಬಾ ಎಲ್ಲ ಕಡೆ ಒಂದು ಶಕ್ತಿ ಅಂತಿದೆ, ಒಂದು ಎನರ್ಜಿ ಅಂತಿದೆ. ಸೊ ಎಲ್ಲ ಕಡೆ ಸಿಗುತ್ತೆ. ಅದೇನೋ ಪಿರಾಮಿಡ್ ಒಳಗಡೆ ಕುತ್ಕೊಂಡು ಮಾಡ್ರೆ ನಮ್ಗೆ 3ರಷ್ಟು ಎನರ್ಜಿ ಸಿಗುತ್ತೆ. ಸೊ ನಾವು ಪಿರಾಮಿಡ್ ಹೊರಗಡೆ ಮಾಡ್ರೆ 1ರಷ್ಟು ಎನರ್ಜಿ ಸಿಗುತ್ತೆ. ಸೊ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ನಾವು ಪಿರಾಮಿಡ್ ಒಳಗಡೆ ಕುಂತಾಗ 3ರಷ್ಟು ಎನರ್ಜಿ ಸಿಗುತ್ತೆ, ಪಿರಾಮಿಡ್ ಹೊರಗಡೆ ಹೋದಾಗ 1ರಷ್ಟು ಇರುತ್ತೆ. ಇದು ಸೈಂಟಿಫಿಕ್ ಆಗಿ ರಿಸರ್ಚ್ ಆಗಿದೆ. ಇದ್ರ ಮೇನ್ ಉದ್ದೇಶ ಅಂದ್ರೆ ಇದೊಂದು ಆಂಗಲ್ ಅಂತ ಕರಿತೀವಿ, 51 ಡಿಗ್ರಿ 52 ಮಿನಿಟ್ಸ್ ಅಂತೇಳಿ ಇದ್ರ ಸ್ಟ್ರಕ್ಚರ್ ಇರುತ್ತೆ. ಸೊ ಆಂಗಲ್ ಬಂದಾಗ ಇದಕ್ಕೆ ಪಿರಾಮಿಡ್ ಎನರ್ಜಿ ರಿಸೀವಿಂಗ್ ಆಗುತ್ತೆ. ಓಕೆ ಸರ್, ಈಗ ಹೊರಗಡೆಕ್ಕಿಂತ ಇಲ್ಲಿ ಒಂದು ಶಕ್ತಿ ಜಾಸ್ತಿ ಇದೆ. ಹೌದು. ಹಾಂ ಸರ್, ಈಗ ನೀವು ಕಂಡುಕೊಂಡಂಗೆ ನಿಮ್ಮ ಸ್ನೇಹಿತರನ್ನ ನೀವು ಕರ್ಕೊಂಡು ಹೋಗಿದ್ದೀರಾ. ಹೌದು. ಸೊ ಅವರ ಒಂದು ಅಲ್ಲಿ ಹೋಗಿ ಬಂದ ಮೇಲೆ ಏನು ಚೇಂಜಸ್ ಆಗಿದೆ ಅಂತ ನಿಮಗೆ ಹೇಳಿದ್ದಾರೆ ಸರ್? ಓಕೆ, ಬಹಳಷ್ಟು ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ಸೆಲೆಬ್ರಿಟೀಸ್ ಥರನೇ ಇಟ್ಕೋಬೋದು ನೀವೆಲ್ಲನೂ. ಸೊ ಎಲ್ಲಿ ಇವರು ಪಿರಾಮಿಡ್ ಧ್ಯಾನ ಮಾಡಿ ಬಂದ್ರಲ್ಲ ಮುಂಚೆ, ಸೊ ಅವ್ರ ಲೈಫ್ ಹೇಗಿತ್ತಪ್ಪ ಅಂತಂದರೆ ನಾರ್ಮಲ್ ಆಗಿ ಖಾನಾ ಪೀನಾ ಸೋನಾ. ಸೊ ಯಾವಾಗ ಈ ಪಿರಾಮಿಡ್ ಧ್ಯಾನಕ್ಕೆ ಬಂದರು, ಯಾವಾಗ ಈ ಪಿರಾಮಿಡ್ ಧ್ಯಾನ ಸ್ಟಾರ್ಟ್ ಮಾಡಿದ್ರು, ಇವತ್ತು ಅವರೇ ಹೇಳ್ತಾರೆ ಸೊ ಅವ್ರ ಜೀವನದಲ್ಲಿ ಒಂದು ಅದ್ಭುತವಾದಂಥ ಬೆಳವಣಿಗೆ ಬಂದಿದೆ. ಅಂದರೆ ಅವರ ಹೆಲ್ತ್ ಇವತ್ತು ಚೆನ್ನಾಗಾಗಿದೆ, ಇವತ್ತು ಅವ್ರ ಫ್ಯಾಮಿಲಿಯಲ್ಲಿ ಮುಂಚೆ ಜಗಳ ನಡೀತಿತ್ತು, ಇವತ್ತು ತುಂಬ ಖುಷಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅವರು ಈ ಪಿರಾಮಿಡ್ ಧ್ಯಾನ ಮಾಡೋದ್ರಿಂದ ಇಲ್ಲಿವರೆಗೆ ಎಷ್ಟೋ ಜನ ಮೆಡಿಸಿನ್ಸ್ ಹೋಗ್ತಾ ಇಲ್ಲ, ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ. ಓಕೆ. ಸೊ ಅಷ್ಟೋ ಶಕ್ತಿ ಈ ಪಿರಾಮಿಡ್ ಒಳಗೆ ಸಿಗ್ತಾ ಇದೆ ಅವ್ರಿಗೆಲ್ಲರಿಗೂ. ಅವ್ರು ಇದ್ದು ಹೇಳ್ದಂಥ ಒಂದು ಟೆಸ್ಟಿಮೋಲ್ಸ್, ಒಂದು ಬೆನಿಫಿಟ್ಸ್ ಅವ್ರಿಗೆಲ್ಲ ಸಿಕ್ಕಿರೋದು. ಸರ್, ಈಗ ಈ ಪಿರಾಮಿಡ್ಗೆ ಯಾವೆಲ್ಲ ವಯಸ್ಸವರು, ಅಂದರೆ ಚಿಕ್ಕವರಿಂದ ದೊಡ್ಡವ್ರಿಗೆ ಇದು ಬೇಕಾಗುತ್ತೆ, ಇಂತಿಷ್ಟ ವಯಸ್ಸಿನವ್ರು ಮಾತ್ರ ಇಲ್ಲಿ ಧ್ಯಾನ ಮಾಡ್ಬೋದು ಸರ್? ಓಕೆ, ವಿಶೇಷವಾಗಿ ನಾವೇನು ಹೇಳ್ತೀವಿ ಅಂದರೆ, ಒಂದು 5 ವರ್ಷದ ಒಳಗಿನ ಮಕ್ಕಳಿಗೆ ಏನು ಧ್ಯಾನದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರೇನೋ ಬಹಳ ಮುಗ್ಧ ಮನಸ್ಸು, ಅವರೇ ದೇವ್ರಗತ್ತೆ ಇರ್ತಾರೆ. ಸೊ ಒಂದು ಏಜ್ ರಿಸ್ಟ್ರಿಕ್ಷನ್ ಏನಪ್ಪಾ ಅಂದರೆ, 5 ವರ್ಷದಿಂದ ಮೇಲೆ ನಾವು ಜೀವನದ ಕೊನೆ ವರ್ಷದವರೆಗೂ ಯಾರು ಬೇಕಾದ್ರೆ ಇಲ್ಲಿ ಬರ್ಬೋದ್ರಿ ಇದಕ್ಕೆ. ಸೊ 5 ವರ್ಷದಿಂದ ಮೇಲೆ ಅಪ್ ಟು 60, 70, 80 ಯಾರು ಬೇಕಾದ್ರೆ ಬರ್ಬೋದ್ರಿ ಇದಕ್ಕೆ. ಸರ್, ನಿಮ್ಮ ಈ ಜೀವನದಲ್ಲಿ ನೀವು ಭಾಳ ವರ್ಷ ಆಯಿತು ಈ ಪಿರಮಿಡಲ್ಲಿ ಆಧ್ಯಾತ್ಮ ಆಗ್ಬೋದು, ಒಡನಾಟ ಇರ್ಬೋದು, ಜೊತೆಗೆ ನೀವು ಏನು ಹಾಕೊಂಡಿರ್ತಕ್ಕಂಥ ಎಲ್ಲ ಆಯಾಮಗಳಲ್ಲಿ ಚಾಲೆಂಜಸ್, ಅಂದರೆ ಈಗ ಆಸ್ಪತ್ರೆಗೆ ಚಾಲೆಂಜಸ್ ಆಗುವಂಥ ಒಂದು ರೋಗಗಳು ವಾಸಿಯಾಗಿದ್ದಾವೆ ಸರ್ ನಿಮ್ಮ ಕಣ್ಮುಂದೆ? ಬೇರೆದವ್ರ ಎಕ್ಸಾಂಪಲ್ ಕೊಡೋದೇನು ಬೇಕಾಗಿಲ್ಲ ಮಂಜು. ಸೊ ನಂದೇ ಎಕ್ಸಾಂಪಲ್, ಇವರು ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿ ಅಂತೇಳಿ ಈ ಆನಾಪಾನಸ ಅಂದರೆ ಇದು ಬುದ್ಧನ ಮಾರ್ಗ ಇದು. ಈ ಧ್ಯಾನ ಏನಿತ್ತು ಆನಾಪಾನೆ, ಇದರಲ್ಲಿ ಇವ್ರು ಏನು ಮಾಡಿದ್ರು ಗುರುಗಳು 40 ವರ್ಷದ ಹಿಂದೆ ಸೊ ಒಂದು ಪಿರಾಮಿಡ್ ಬುಕ್ಸ್ ಓದಿ, ಪಿರಾಮಿಡ್ ಬಗ್ಗೆ ರಿಸರ್ಚಸ್ ಓದಿ ಇವ್ರಿಗೆ ಅನ್ಸಿದ್ದೇನಪ್ಪ ಅಂದರೆ, ಇದನ್ನ ಅವ್ರು ಏನು ಮಾಡಿದ್ರಪ್ಪ ಅಂದರೆ, ಮುಂಚೆ ಈಗ ನಾವೇನು ಬ್ಲೇಡ್ ಮಾಡ್ಕೋತಿಲ್ಲ, ಪಿರಾಮಿಡ್ ಒಳಗಡೆನೂ ಇಟ್ಟರು, ಪಿರಾಮಿಡ್ ಹೊರಗಡೆ ಇಟ್ಟರು. ಸೊ ಪಿರಾಮಿಡ್ ಹೊರಗಡೆ ಇಟ್ಟಿದ್ದ ಬ್ಲೇಡ್ ಎಲ್ಲ ಯಾಸ್ ಯೂಸಲ್ ನಾರ್ಮಲ್ ಇತ್ತು. ಬಟ್ ಪಿರಾಮಿಡ್ ಒಳಗೆ ಇಟ್ಟಿದ್ದ ಬ್ಲೇಡ್ ಏನಂತಂದ್ರೆ ಮೊದಲಕ್ಕಿಂತ ಅರ್ಥ ಜಾಸ್ತಿ ಐತ್ರಿ ಒಂದು. ಇನ್ನು ಎರಡನೇದು ಭಾಳ ಇಂಪಾರ್ಟೆಂಟ್ ಅಂದರೆ, ಅವ್ರು ಏನು ಮಾಡಿದಂದ್ರೆ ಹಣ್ಣು ತರಕಾರಿಗಳನ್ನ ಪಿರಾಮಿಡ್ ಒಳಗಡೆ ಇಟ್ಟರು. ಪಿರಾಮಿಡ್ ಹೊರಗಡೆ ಇಟ್ಟಿದ್ದ ಹಣ್ಣೆಲ್ಲ 4-5 ದಿವಸದಲ್ಲಿ ಕೊಳಿತಿತ್ತು. ಬಟ್ ಪಿರಾಮಿಡ್ ಒಳಗಡೆ ಇಟ್ಟಿದ್ದ ಹಣ್ಣು 1 ವಾರ ಆದ್ರೂ ಕೊಳಿಲ್ಲ, ಹಾಗೆ ಫ್ರೆಶ್ ಇತ್ತೆ ಎಲ್ಲ. ಓಕೆ. ಸೊ ಇದು ಪಿರಾಮಿಡ್ದು ಒಂದು ಎನರ್ಜಿ. ಆಮೇಲೆ ಮೂರನೇದು, ಭಾಳಷ್ಟು ಜನ ಇವತ್ತು ಹಾವೇರಿಯಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ. ಸೊ ಅವರು ತಮ್ಮ ಹಾಸ್ಪಿಟಲ್ ಕ್ಯಾನ್ಸರ್ ಫೇಮಸ್ ಸ್ಪೆಷಲಿಸ್ಟ್ ಅವರು, ಗೌತಮ್ ಲೂಧಿಯಾ ಅಂತ ಡಾಕ್ಟರ್ ಇದ್ದಾರೆ. ಅವರು ಇವತ್ತು ಕ್ಯಾನ್ಸರ್ ವರ್ಗೇನು ಕೂಡ ಪೇಷಂಟ್ಸ್ಗೆ ಈ ಪಿರಾಮಿಡ್ ಶಕ್ತಿ ಮುಖಾಂತರ ಹೀಲ್ ಮಾಡಿ ಆರಾಮ್ ಮಾಡಿದ್ದಾರೆ. ಎಲ್ಲಿ ಮಟ್ಟ ನಾನು ಹೇಳ್ಬೋದು. ಇನ್ನು ನೋಡ್ರಿ, ಶುಗರು, BP, ಮಂಡಿ ನೋವು, ತಲೆನೋವು, ಸೊ ಇವೆಲ್ಲ ಕಾಮನ್ ಎಲ್ಲರಿಗೂ. ಭಾಳ ಜನ ಬೇಗ ಈ ಧ್ಯಾನಕ್ಕೆ ಬಂದು, ಪಿರಾಮಿಡ್ ಧ್ಯಾನಕ್ಕೆ ಬಂದು ಹೆಲ್ತ್ ಎಲ್ಲ ಸುಧಾರಿಸ್ಕೊಂಡು, ಇದೆಲ್ಲ ಅವ್ರ ಅನುಭವಗಳು ಇದೆಲ್ಲ. ಓಕೆ ಸರ್, ಪಿರಾಮಿಡ್ ಇಲ್ಲಿ ಒಂದು ವಿಶೇಷವಾದಂಥ ನಾವು ಶಕ್ತಿ ತಗೋಬೇಕು, ನಾವು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ಬೇಕಾದ್ರೆ 365 ದಿವಸನೂ ಅದೇ ಶಕ್ತಿ ಇರುತ್ತೆ, ಏನೋ ಸ್ಪೆಷಲ್ ಆಗಿ ಅಮಾವಾಸ್ಯೆ, ಹುಣ್ಣಿಮೆ ಅಂತ ಏನಿದೆ ಸರ್ ಇಲ್ಲಿ? ಓಕೆ, ವೆರಿ ಗುಡ್ ಕ್ವಶನ್. ನಾವು ಒತ್ತು ಕೊಟ್ಟು ಏನು ಹೇಳ್ತೀವಿ ಅಂದರೆ, ಈ ಹುಣ್ಣಿಮೆಗೆ ನಾವು ಭಾಳ ಒತ್ತು ಕೊಡ್ತೀವಿ ರೀ. ನೀವೆಲ್ಲರೂ ಕೇಳಿರ್ಬೋದು, ಹುಣ್ಣಿಮೆ ಕಡೆ ಎಲ್ಲ ಕಡೆ ಭಾಳ ಒಂದು ಮಾತಾಡ್ತಾ ಇರ್ತಾರೆ, ದೆವ್ವ ಬರುತ್ತೆ, ದೇವರು ಬರುತ್ತೆ, ಶಕ್ತಿ ಬರುತ್ತೆ. ಸೊ ಹಾಗೆ ಆಧ್ಯಾತ್ಮಿಕ ಸಾಧಕರಿಗೆ, ವಿಶೇಷವಾಗಿ ನಮ್ಮ ಪಿರಾಮಿಡ್ ಸಾಧಕರಿಗೆ ಏನಪ್ಪ ಅಂದರೆ, ಹುಣ್ಣಿಮೆ ದಿನ ತುಂಬ ಎನರ್ಜಿ ಇರುತ್ತೆ. ನಾರ್ಮಲ್ ಟೈಮಲ್ಲಿ 3% ಎನರ್ಜಿ ಸಿಕ್ಕರೆ, ಹುಣ್ಣಿಮೆ ಟೈಮಲ್ಲಿ 9ರಷ್ಟು ಎನರ್ಜಿ ಇರುತ್ತೆ ಇಲ್ಲಿ. ಹುಣ್ಣಿಮೆ ಹಿಂದಿನ ದಿನ, ಹುಣ್ಣಿಮೆ ಮರುದಿನ ಮತ್ತು ಹುಣ್ಣಿಮೆ ದಿನ, ಈ 3 ದಿನ ಏನಪ್ಪ ಅಂದ್ರೆ ಭಾಳ ವಿಶೇಷವಾಗಿ, ಅಂದರೆ ಒಂದು ತಿಂಗಳು ಧ್ಯಾನ ಮಾಡೋದು ಒಂದೇ, ಹುಣ್ಣಿಮೆ ದಿನ ಬಂದು ಮಾಡೋದು 1 ದಿನ ಧ್ಯಾನ ಮಾಡೋದು ಒಂದೇ, ಅಷ್ಟು ಎನರ್ಜಿ ಇರುತ್ತೆ. ಅಂದರೆ ಸರ್, ಈಗ ಬಿಸಿ ಶೆಡ್ಯೂಲ್ ಇರುತ್ತೆ. ಸೊ ತಿಂಗಳಾನುಗಂಟ್ಲೆ ಅವರು ಬಿಸಿ ಶೆಡ್ಯೂಲಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹುಣ್ಣಿಮೆಗೆ ಬಂದು ಇಲ್ಲೆಲ್ಲ ಫ್ರೆಶಪ್ ಆಗ್ಬೋದು ಅವರೆಲ್ಲ ಧ್ಯಾನದ ಮೂಲಕ. ಖಂಡಿತ. ಅಂದರೆ 30 ಡೇಸ್ ಎಲ್ಲ ಮಾಡಲೇಬೇಕು. ಹುಣ್ಣಿಮೆ ದಿನ ಏನಾಗುತ್ತೆ ಅಂದರೆ, ಈಗ ನೋಡ್ರಿ, ಚಂದ್ರಮ ಭಾಳ ಹತ್ತಿರಕ್ಕೆ ಬಂದಿರ್ತಾನೆ, ಸಮುದ್ರ ಅಲೆಗಳೆಲ್ಲ ಮೇಲೆ ಭಾಳ ಹತ್ತಿರ ಬಂದ ಹಾಗೆ ನಮ್ಮ ಮನಸ್ಸಿಗೆ ಏನಿರುತ್ತೆ ಅಂದರೆ, ಆಧ್ಯಾತ್ಮ ಸಾಧಕರು ಮಾಡೋರು ಈ ಹುಣ್ಣಿಮೆ ಅನ್ನೋದು ಒಂದು ವರ ರೀ. ಇಲ್ಲಿ ಯಾರು ಏನು ಧ್ಯಾನ ಮಾಡ್ತಾರೆ, ಬೇಗ ಅವ್ರ ಗೋಲ್ಸ್ ಅವ್ರ ಮ್ಯಾನಿಫೆಸ್ಟ್ ಆಗುತ್ತೆ, ಅವ್ರ ಆಸೆಗಳೆಲ್ಲ ಈಡೇರುತ್ತೆ ರೀ ಅದಕ್ಕೆ.
ಸೊ ಅದಕ್ಕೆ ಹುಣ್ಣಿಮೆ ದಿನ ಭಾಳ ಮತ್ತು ಕೊಡ್ತೇವೆ ನಾವೆಲ್ಲ. ಸೊ ಶಿಕ್ಷಣ ಆಯಿತು ಮತ್ತು ನಿಮ್ಮ ಜಾಬ್ ಆಯಿತು ಸರ್. ಜೊತೆಗೆ ಈ ಮನಸ್ಸಾಕ್ಷಿ ಫೌಂಡೇಶನ್ ಬಗ್ಗೆ ಸರ್ ಒಂದಿಷ್ಟು ಮಾಹಿತಿ ಸರ್. ಓಕೆ, ಸೊ ಮನಸ್ಸಾಕ್ಷಿ ಫೌಂಡೇಶನ್ ಇದು ನಾವು 2011ರಲ್ಲಿ ಒಂದು ಹುಟ್ಟು ಹಾಕಿದ್ರಿ ಇದನ್ನ. ಇದು ರಿಜಿಸ್ಟರ್ ಆಗಿ 2015ರಲ್ಲಿ ನಾನು ರಿಜಿಸ್ಟರ್ ಮಾಡ್ತೇನೆ. ಸೊ ಮನಸ್ಸಾಕ್ಷಿ ಫೌಂಡೇಶನ್ ಮಾಡಿ ಉದ್ದೇಶ ಏನಪ್ಪ ಅಂದರೆ, ಸೊ ಎಲ್ಲ ಶಾಲಾ ಕಾಲೇಜ್ ಮಕ್ಕಳಿಗೆ ಈ ಧ್ಯಾನ ಪರಿಚಯ ಆಗಬೇಕು, ಎಲ್ಲರೊಳಗೂ ಒಂದು ಮನಸ್ಸು ಅಂತಿದೆ, ಅದ್ಭುತ ಮನಸ್ಸಿನ ಶಕ್ತಿ ಗೊತ್ತಾಗಬೇಕು ಅವ್ರಿಗೆ. ಮತ್ತು ವಿಶೇಷವಾಗಿ ನಮ್ಮ ಒಂದು NGO ಇದು ಒಂದು ಸಮಾಜಮುಖಿ ಸೇವೆಗೋಸ್ಕರ ಗುರುತಿಸ್ಕೊಂಡಿದ್ದೀವಿ. ಇವತ್ತು ಇಡೀ ಗೋಕಾಕ್ ಆಗಿರ್ಬೋದು ಅಥವಾ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮನಸ್ಸಾಕ್ಷಿ ಹೇಗೆ ಕೆಲಸ ಮಾಡಿದೆ ಅಂದರೆ, ನೀವು ನೋಡಿರ್ಬೋದು 2019-20 ಫ್ಲಡ್ ಬಂದಾಗ ನಾವೇ ಮುಂಚೆ ನಿಂತು ಕೆಲಸ ಮಾಡಿದ್ವಿ. ಕೋವಿಡ್ ಬಂದ ಸಮಯ ಎಷ್ಟೋ ಜನ ಪೇಷಂಟ್ಸ್ಗಳಿಗೆ ಹೋಗಿ ಹಾಸ್ಪಿಟಲ್ ಸೇರಿಸಿದ್ವಿ, ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲೀಲಿಕ್ಕೆ ಅಂದವ್ರಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, ಇಂಜಿನಿಯರಿಂಗ್ವರೆಗೂ ಓದಿಸಿದ್ದೀವಿ. ಸೊ ಬಹಳ ವಿಶೇಷ ಅಂತಂದರೆ ನಮ್ಮ ಮನಸ್ಸಾಕ್ಷಿ ಫೌಂಡೇಶನ್ ಹೇಗಪ್ಪ ಅಂದರೆ, ಎಲ್ಲಿ ನೊಂದವರು ಇರ್ತಾರೆ, ಎಲ್ಲಿ ಒಂದು ಸಹಾಯ ಅಂತಲ್ಲ ಅಲ್ಲಿ ನಾವು ಮುಂಚೆ ನಿಂತು ಕೆಲಸ ಮಾಡ್ತೇವೆ. ಇದು ನಮ್ಮ ಒಂದು ಫೌಂಡೇಶನ್ ವರ್ಕ್ ಮಾಡ್ತೀವಿ. ಸರ್, ಈಗ ಜೀವನ ಜಂಜಾಟದಲ್ಲಿ ಸೊ ನಿಮ್ಮ ಜೀವನದಲ್ಲಿ ಆದಂಥ ಘಟನೆ ಸರ್, ಈ ಧ್ಯಾನಕ್ಕೆ ಬಂದ ಮೇಲೆ, ಪಿರಮಿಡ್ ಧ್ಯಾನಕ್ಕೆ ಬಂದ ಮೇಲೆ ನೀವು ಹೆಂಗೆ ಚೇಂಜಸ್ ಆಯಿತು ಸರ್ ನಿಮ್ಮ ಜೀವನದಲ್ಲಿ? ಸೊ ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಸೊ ಒಂದು ಗೀತಾ ಸಾರದಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ನಿಯಮ ಇದೆ ಒಂದು, ಅಂದರೆ ಚೇಂಜ್ ಆಗಬೇಕು, ಪ್ರಕೃತಿದತ್ತು ಮನುಷ್ಯ ಚೇಂಜ್ ಆಗ್ತಾ ಇರಬೇಕಂತ ಹೇಳ್ತಾರೆ. ಸೊ ಹಾಗೆ ನಾನು ಕೂಡ ಧ್ಯಾನಕ್ಕೆ ಬಂದಾಗ 2010ರಿಂದ ನಾವು ಇದ್ವಿ ಧ್ಯಾನಕ್ಕೆ. ಸೊ ನಾವು ಹಿಂಗೆ ಸ್ವಲ್ಪ ಮಾಡೋದು, ಸ್ವಲ್ಪ ಬಿಡೋದು, ಸ್ವಲ್ಪ ಮಾಡೋದು, ಹಿಂಗೆ ಆಗ್ತಿತ್ತು. ಸೊ 2022ರಲ್ಲಿ ನಂಗೆ ಸಡನ್ನಾಗಿ ಒಂದು ಟ್ರಿಪ್ ಹೋಗಿದೆ, ನಾನು ನೇಪಾಲ್ ಟ್ರಿಪ್ ಹೋದಾಗ ನನ್ನ ಈ ಒಂದು ಇದೇನು ಡಿಸ್ಕ್ ಅಂತ ಕರಿತೀವಿ, ಡಿಸ್ಕ್ ಬಲ್ಜ್ ಅಂತ ಆಯ್ತು. ಅಂದರೆ ನನ್ನ ಗೋಣು ಹಿಂಗೆ ಇದ್ದಿದ್ದು ಹಿಂಗೆ ಹೊಳಕ್ಕೆ ಬಂದಿರಲಿಲ್ಲ, ಒಂದಿಷ್ಟು ಬಂದಿರಲಿಲ್ಲ. ಸಡನ್ನಾಗಿ ಗೋಣು ಆಗಿ ನಾನು ಡಾಕ್ಟ್ರ್ ಹತ್ರ ಹೋದಾಗ ಏನು ಹೇಳಿದ್ರು ಅಂದರೆ, ನೀನು ಡಿಸ್ಕ್ ಬಲ್ಜ್ ಆಗಿದ್ದೆ, ನೀನು ಇಮ್ಮಿಡಿಯೇಟಾಗಿ ಆಪ್ರೇಷನ್ ಮಾಡಿಸ್ಕೋಬೇಕು, ಇಲ್ಲಾಂದರೆ ನಿಂಗೆ ಪ್ಯಾರಲೈಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವಾಗ ನನಗೆ ಒಂದು ಕ್ಷಣ ಅನಿಸಿತ್ತು, ನಾವು ಇಷ್ಟು ದಿವಸ ಧ್ಯಾನ ಮಾಡಿದ್ವಿ, ಇಷ್ಟು ದಿನ ಮನಃಶಕ್ತಿ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ, ಈಗ ನನಗೊಂದು ಯೂನಿವರ್ಸ್ ಅಥವಾ ನನಗೆ ನಮ್ಮ ಗುರುಗಳು ಒಂದು ಮೆಸೇಜ್ ಕೊಟ್ಟಿದ್ದಾರೆ, ಈ ಧ್ಯಾನದ ಶಕ್ತಿ ಎಷ್ಟಿದೆ, ನನ್ನನ್ನು ನಾನು ಬೇರೆಯವ್ರಿಗೆ ಹೇಳೋದು ಬೇಡ ಇದೆ, ನನ್ನನ್ನು ನಾನು ಮಾಡ್ಕೋಬೇಕಂತೇಳಿ. ಸೊ ನಾನು 2022ರಲ್ಲಿ ಈ ಧ್ಯಾನದ ಶಕ್ತಿ ಮುಖಾಂತರ ಯಾವುದೇ ಒಂದು ಹಾಸ್ಪಿಟಲ್, ಯಾವುದೇ ಒಂದು ಆಪ್ರೇಷನ್ ಇಲ್ದಂಗೆ ನನಗೊಂದು ಜೀವನದ ಸೆಕೆಂಡ್ ಇನ್ನಿಂಗ್ಸ್ ಸಿಕ್ತು. ಸೊ ಅವಾಗ ನಾನು ಧ್ಯಾನದ ಮುಖಾಂತರ ನಾನು ಹೀಲ್ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಸರ್, ವಿಶೇಷವಾಗಿ ಇಲ್ಲಿ ಜ್ಞಾನಕ್ಕೆ ಅಂದರೆ ಜ್ಞಾನ ಅಂದ್ರೇ ಭಗವಂತನ ಚಿಂತನೆ ಸರ್. ಕೆಲವೊಂದಿಷ್ಟು ನಮ್ಮ ಆಶೆ ಆಕಾಂಕ್ಷೆಗಳನ್ನ ನಾವು ದೇವರ ಹತ್ರ ಹೇಳ್ಕೋತೀವಿ, ಜೊತೆಗೆ ಸಂಕಲ್ಪ ಮಾಡ್ತೀವಿ. ಇಷ್ಟು ದಿನ ಅಂದರೆ ಈಗ ನಾವು 21 ದಿನ ದೇವ್ರಿಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಅಮಾವಾಸ್ಯೆಗೆ ಭೇಟಿ ಆಗ್ತೀವಿ, ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಸರ್. ಇಲ್ಲಿ ಧ್ಯಾನ ಮಾಡ್ತಾರೆ ಸರ್, ಸಂಕಲ್ಪ ಮಾಡ್ಕೊಂಡಿರೋದಂಥ ಹಲವಾರು ಜನರು ಸರ್, ತಮ್ಮಲ್ಲಿ ತಮ್ಮನ್ನು ಬದಲಾವಣೆ ಕಂಡುಕೊಂಡಂಥ ಜನರು ನಿಮಗೆ ಸಿಕ್ಕಿದ್ದಾರೆ ಸರ್. ಓಕೆ, ಸೊ ಒಂದಲ್ಲ ನಾವು 100 ಎಕ್ಸಾಂಪಲ್ ಕೊಡ್ಬೋದು ಮಂಜು ಅವರೇ. ಸೊ ನಾವು ಕಳೆದ 10 ವರ್ಷದಿಂದ ಎಲ್ಲ ಕಡೆ ನಾವು ಹೇಳೋದು ಅದೇ, ಪ್ರತಿ ತಿಂಗಳು ಹುಣ್ಣಿಮೆ ಧ್ಯಾನಕ್ಕೆ ಬನ್ನಿ, ಪ್ರತಿದಿನ ಧ್ಯಾನ ಮಾಡಿ ನಿಮ್ಮ ಸಂಕಲ್ಪಗಳು ಮಾಡ್ಕೊರಿ ಅಂತ ಹೇಳ್ತೀನಿ. ಸೊ 1-2 ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಸೊ ನಮ್ಮ ರೈತರಿಗೆಲ್ಲ ಏನು ಬೇಕಪ್ಪ ಅಂದ್ರೆ ನೀರು ಬೇಕು ಚೆನ್ನಾಗಿ, ಕರೆಕ್ಟ್? ಸೊ ಯಾರು ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವೇನು ಹೇಳ್ತೀವಿ, 20 ದಿನ 15 ದಿನನಲ್ಲ, ನಮ್ದೊಂದು ರೂಲ್ ಇದೆ, ಮಂಡಲ ಧ್ಯಾನ ಅಂತ ಹೇಳ್ತೀವಿ. 41 ದಿನ 41 ಡೇಸ್ ಮೆಡಿಟೇಷನ್ ಮಾಡಬೇಕು. ಸೊ ಈ 41 ಡೇಸ್ ಮೆಡಿಟೇಷನ್ ಮಾಡಿ ಯಾರು ಸ್ಟಾರ್ಟ್ ಮಾಡಿದಾರಲ್ಲ, ಸೊ ಅವ್ರು ಇವತ್ತು ಸ್ವಂತ ಮನೆಗಳು ಕಟ್ಸ್ಕೊಂಡಿದ್ದಾರೆ. ಬೋರ್ಗೆ ರೈತರಿಗೆ ಯಾರು ನೀರಿಲ್ಲ ಅಂದಿದ್ರಲ್ಲ, ಬೋರ್ ಹೊಡೆಸಿದಾಗ ನೀರು ಬೋರ್ ಆಗಿದೆ. ಆಮೇಲೆ ಯಾರು ರೈತರು ವಿಶೇಷವಾಗಿ ಬೆಳೆಗಳು ಚೆನ್ನಾಗಿ ಬರಲ್ಲ ಅಂತಂದಿದ್ರು, ಸೊ ಅವ್ರಿಗೆಲ್ಲ ಬೆಳೆ ಚೆನ್ನಾಗಿ ಬಂದಿದೆ. ಇದು ರೈತರ ಪಾರ್ಟ್ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಭಾಳ ಜನ ಸಂಕಲ್ಪದಲ್ಲಿ ನಾನು ಒಳ್ಳೆ ಎಜುಕೇಷನ್ ತೊಗೋಬೇಕು, ಡಾಕ್ಟರ್ ಆಗಬೇಕು, ಅವ್ರಿಗೆಲ್ಲ ಭಾಳ ಸುಲಭವಾಗಿ ಅವ್ರಿಗೆ ಸೀಟ್ ಸಿಕ್ಕಿದೆ. ಇನ್ನು ಮತ್ತೆ ನೆಕ್ಸ್ಟ್ ಎಷ್ಟೋ ಜನಕ್ಕೆ ನಮ್ಮ ಅನುಭವ ಹೇಳ್ತೀನಿ ನಿಮಗೆ, ಭಾಳ ಜನ ಆಪ್ರೇಷನ್ ಹೇಳಿದ್ರು ಡಾಕ್ಟರ್ಸ್ಗಳು, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು, ಬ್ಲಾಕೇಜಸ್. ಸೊ ಈ ಪಿರಮಿಡ್ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗಿದೆ ಅಂದರೆ, ಇವತ್ತು ಎಲ್ರಿಗೂ ಕೂಡ ಅವ್ರು ಸಂಕಲ್ಪ ಮಾಡಿಕೊಂಡು ಅವ್ರ ಗೋಲ್ ಸೆಟ್ ಮಾಡ್ಕೊಂಡು ಏನಾಯ್ತು ಅಂದರೆ ಹೀಲ್ ಆಗಿ ಅವ್ರು ಇವತ್ತು ಅಚೀವ್ ಮಾಡಿದ್ದಾರೆ. ಇದು ಇನ್ನು ನಮ್ದು ಹೇಳ್ಬಿಡ್ತೀನಿ, ನಾವು ಈ ಆಶ್ರಮ ಕಟ್ಟಬೇಕಂದ್ರೆ 2 ವರ್ಷದಿಂದ ನಾವು ಅನ್ಕೊಂಡು ಒಂದು ಗೋಲ್. ಸೊ ನಾವು ಬಸವ ಜಯಂತಿ ದಿನ ಇದನ್ನ ಉದ್ಘಾಟನೆ ಮಾಡಬೇಕು, ಸಮಾಜಕ್ಕೆ ಇದೊಂದು ಬಸವ ಪಿರಮಿಡ್ ಆಶ್ರಮ ಅನ್ನೋದು ಕಟ್ಟಬೇಕಂತ ಹೇಳಿ ನಾವು ಕೂಡ ಒಂದು ಗೋಲ್ ಕೊಂಡಿದ್ದು. ಇವತ್ತು ಎಲ್ಲೋ ನಮ್ಮ ಒಂದು ಆಸೆ, ನಮ್ಮ ಗೋಲ್ ಇವತ್ತು ಬಹಳ ಅಚೀವ್ಮೆಂಟ್ ಆಗಿದೆ ಅಂತ ಒಂದು ಖುಷಿ ಇದೆ ನಮಗೆ ಮಂಜು. ಸರ್, ಈಗ ಈ ಪಿರಮಿಡ್ ಯೋಜನೆ ಹಿಂದೆ ಸರ್ ನೀವು ಒಬ್ಬರ ಶ್ರಮ ಅಷ್ಟೇ ಅಲ್ಲ, ಸೊ ನಿಮ್ಮ ಕುಟುಂಬ ಸಹಕಾರ ಇರುತ್ತೆ. ಆಮೇಲೆ ನೀವು ಗೋಕಾಕಲ್ಲಿ ಇರೋದ್ರಿಂದ ಇಲ್ಲಿ ನಿಮ್ಮ ತೋಟ ಇದೆ. ಸೊ ಇಲ್ಲಿ ಜನರ ಸಹಕಾರ ಮತ್ತು ನಿಮ್ಮ ಕುಟುಂಬಸ್ಥರ ಸಹಕಾರ, ಅಂದರೆ ಈ ಒಂದು ವಿಷಯವನ್ನು ನೀವು ಕುಟುಂಬಸ್ಥರಿಗೆ ನೀವು ಚರ್ಚೆ ಮಾಡಿದಾಗ ಹೆಂಗೆ ಸಪೋರ್ಟ್ ಬಂತು ಸರ್, ಇಂಥ ಮಾಡ್ತೇನೆ ಅನ್ನೋದೊಂದು? ಸೊ ಇದು 2012-13ರಿಂದನೇ ನಮ್ಮ ತಾತ, ನಮ್ಮ ತಂದೆಯವ್ರಿಗೊಂದು ಆಸೆ ಇತ್ತು.
ಫಸ್ಟ್ ಏನಂದ್ರೆ ನಾವೊಂದು ಆಶ್ರಮ ಮಾಡಬೇಕು, ಒಂದು ಈ ಭಾಗದಲ್ಲಿ ನಮ್ಮ ಜನಕ್ಕೆ ಏನಾದ್ರು ಒಂದು ಕೊಡಬೇಕಂತ ಅವ್ರ ಆಸೆ ಇತ್ತು. ಸೊ ಅದಾದ್ಮೇಲೆ ನಮಗೂ ಕೂಡ ನಾವೇನು ಆಧ್ಯಾತ್ಮಕ್ಕೆ ಬಂದ್ಮೇಲೆ ನಮಗೂ ಒಂದು 10 ವರ್ಷದಿಂದ ಆಸೆ ಇತ್ತು. ಸೊ ನಾವು ಇಲ್ಲಿ ಏನಾದ್ರು ಮಾಡಬೇಕು. ಸೊ ಅವಾಗ ನಾವು ನಮ್ಮ ಫ್ಯಾಮಿಲಿ, ನಮ್ಮ ತಮ್ಮ ಉದಯ್ ಅಂತ ಹೇಳಿ, ಸೊ ನಮ್ಮ ಫ್ಯಾಮಿಲಿ, ನಮ್ಮ ತಾಯಿಯವರಿದ್ದಾರೆ. ಸೊ ಇವರೆಲ್ಲರದ್ದು ಆಸೆ ಏನಿತ್ತು ಅಂದ್ರೆ ನಾವು ಹೌದು ಆಶ್ರಮ ಬರೀ ಹೊಲಕ್ಕೆ ಹೋಗೋದು ಬಂದು ಹೋಗೋದು ಬೇಡಾಗಿತ್ತು ನಮ್ಗೆ. ಸೊ ಇಲ್ಲಿ ಒಂದು ಆಧ್ಯಾತ್ಮಿಕದ ಒಂದು ಸ್ಥಳ ಮಾಡಬೇಕು, ಬಂದವ್ರಿಗೆಲ್ಲ ಒಂದು ಆಶ್ರಯ ಕೊಡಬೇಕು, ಬಂದವ್ರಿಗೆಲ್ಲ ಅವರು ಏನು ಅನ್ಕೋತಾರ ನೆಮ್ಮದಿ ಸಿಗ್ಬೇಕಂತೇಳಿ ನಾವು ಕೇಳಿದಾಗ, ಸೊ ಇಲ್ಲಿ ನಮ್ಮ ರೈತರ ಕುಟುಂಬಗಳಿದೆ, ಅವ್ರು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ, ನಮ್ಮ ಫ್ಯಾಮಿಲಿಯವ್ರು ನಮ್ಮ ಕೈ ಜೋಡಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಸುತ್ತಮುತ್ತ ಒಂದು 4-5 ಹಳ್ಳಿ, ಬೆಟಗೇರಿ, ಬಗರ್ನಾಳ್, ಮೆನ್ನಿಕೇರಿ, ದಾಸನಾಳ್, ಕೌಜಲ್ಗಿ ಎಲ್ಲ ಹತ್ತಿರದ ಇಲ್ಲಿ ನಮ್ಮ ಪೂಜ್ಯ ಮೆನ್ನಿಕೇರಿ ಮಹಾಂತಲಿಂಗೇಶ್ವರ ಸ್ವಾಮೀಜಿ ಇದ್ದಾರೆ, ವಿಜಯ ಸಿದ್ದೇಶ್ವರ ಸ್ವಾಮೀಜಿ ಅಂತೇಳಿ, ಅವ್ರು ಕೂಡ ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಬಗರ್ನಾಳ್ ಇರ್ಬೋದು, ನಮ್ಮ ತೋಟದ ಸುತ್ತಮುತ್ತ ಇರ್ಬೋದು, ಭಾಳಷ್ಟು ಜನ ರೈತರು ನಮಗೆ ತನು ಮನಧನದ ಸಹಾಯ ಮಾಡಿದ್ದಾರೆ ಅವರೆಲ್ಲ ಕೂಡ. ಸರ್, ಈಗ ಇದೇ ಬರುವ ಮೇ 1ಕ್ಕೆ ಸೊ ಇದನ್ನು ನೀವು ವಿಶ್ವದಾದ್ಯಂತ ಪರಿಚಯ ಹಾಗೂ ಉದ್ಘಾಟನೆ ಆಗಲಿದೆ. ಸೊ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಸರ್? ಭಾಳ ಅದ್ದೂರಿಯಿಂದ ನಡೀತಾ ಇದೆ. ಸೊ ನಮ್ಮದು ಮೇ 1ಕ್ಕಿಂತ ಅನ್ನೋಕ್ಕಿಂತ ನಾವು ಎಲ್ಲ ಯಾವ ಕಾರ್ಯಕ್ರಮ ಮಾಡಿದ್ರು ಬಸವ ಜಯಂತಿ ಅಂಗವಾಗಿ ಮಾಡ್ತೀವಿ. ಸೊ ಬಸವ ಜಯಂತಿ ದಿನ ಏನಿದೆ ವಿಶೇಷವಾಗಿ ಎಲ್ಲ ಕಡೆ ಮದುವೆ, ಮನೆ ಓಪನಿಂಗು, ಫ್ಯಾಮಿಲಿ ಪ್ರೋಗ್ರಾಮ್ಸ್ ಅಂತ ಭಾಳ ಇರುತ್ತೆ ಅಂತ ಹೇಳಿ ನಾವು ಮೇ 1ಕ್ಕೆ ಇಟ್ಕೊಂಡಿದ್ದೀವಿ. ಸೊ ಆಲ್ರೆಡಿ ನಮ್ಮ ಬಿಲ್ಡಿಂಗ್ನ 99% ಕಟ್ಟಡ ಮುಗಿದಿದೆ. ಸೊ ಎಲ್ಲ ಕರೆಂಟ್ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಉಳಿಯಕ್ಕೆ ಬಂದ್ರೆ ಒಂದು 100 ಜನದ ರೂಮ್ಸ್ ಇರ್ಬೋದು, ಇಲ್ಲ ಆಮೇಲೆ ಟಾಯ್ಲೆಟ್ ಬಾತ್ರೂಮ್ಸ್ ಇರ್ಬೋದು, ಇಲ್ಲಿ ಧ್ಯಾನ ಮಾಡೋದಿರ್ಬೋದು, ಸೊ ಅಡುಗೆ ಕೋಣೆ ಇರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸವನ್ನು ಮಾಡಿದ್ದೇವೆ. ಸೊ ನಾವು ಇನ್ನು ಬರೀ ಕೆಲವೇ ದಿನಗಳಿಗೋಸ್ಕರ ವೇಟ್ ಮಾಡ್ತೇವೆ. ನಾವು ಅಷ್ಟೇ ಅಲ್ಲ, ಇಡೀ ಒಂದು ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಧ್ಯಾನ ಬಂಧುಗಳು ನಮ್ಮ ಒಂದು ಉದ್ಘಾಟನೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸರ್, ಎಲ್ಲೆಲ್ಲೆಲ್ಲ ಆಮಂತ್ರಣ ಕೊಟ್ಟು ಬಂದಿರ? ಓಕೆ, ಸೊ ನಮ್ಮ ಗುರುಗಳ ಆಸೆ ಏನಪ್ಪ ಅಂದರೆ ಧ್ಯಾನ ಜಗತ್ ಅಂತ ಹೇಳಿ. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಭಾಳಷ್ಟು ಜನಕ್ಕೆ ರೀಚ್ ಆಗಿದೆ, 1 ಲಕ್ಷ ಜನದ ಮೇಲೆ ರೀಚ್ ಆಗಿದ್ದೀವಿ. ಸ್ಪೆಷಲ್ ಆಗಿ ನಾನು ಈ ನಮ್ಮ ಪಿರಮಿಡ್ ಉದ್ಘಾಟನೆ ಮಾಡೋಕ್ಕೆ ಬರೋರು ಯಾರಪ್ಪ ಅಂದರೆ ನಮ್ಮ ಬೆಲ್ಗಾಂ ಲೋಕಸಭಾ ಸದಸ್ಯರಾದಂಥ ಜಗದೀಶ್ ಶೆಟ್ಟರ್ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಅರಬಾವಿ ಮತಕ್ಷೇತ್ರದ ನಮ್ಮ ಬಾಲ್ಚಂದ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ. ಸೊ ಕುಡ್ಚಿ ಮಾಜಿ ML ಆದಂಥ ಪಿ ರಾಜು ಸಾಹೇಬರು ಬರ್ತಾ ಇದ್ದಾರೆ. ಸೊ ಈ ಥರ ಭಾಳಷ್ಟು ಜನ ರಾಜಕಾರಣಿಗಳು ಮತ್ತು ಪೂಜ್ಯ ಮಠಾಧೀಶರು ಕೂಡ ಬರ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಕ್ಕೆ. ಸೊ ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಳಿ, ಧಾರವಾಡ, ಗದಗ, ಕೊಪ್ಪಳ, ಬಳ್ಳಾರಿ, ಗುಲ್ಬರ್ಗ, ನಮ್ಮ ಬೆಲ್ಗಾಂನ ಎಲ್ಲ ತಾಲೂಕು ಜನ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಜನಕ್ಕೆ ಆಮಂತ್ರಣ ಕೊಟ್ಟಿದ್ದೀವಿ. ಓಕೆ ಸರ್, ನಿಮ್ಮ ಒಂದು ದೊಡ್ಡ ಕನಸು ನನಸಾಗಿದೆ. ಸೊ ಇದು ಪಿರಮಿಡ್ ಓಪನ್ ಆದಮೇಲೆ ನಿಮ್ಮ ಇನ್ನಷ್ಟು ಯೋಜನೆಗಳ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಓಕೆ, ಸೊ ಇದು ಓಪನಿಂಗ್ ಆಗೋ ಮಟ್ಟ ಒಂದಾದರೆ, ಓಪನಿಂಗ್ ಆದಮೇಲೆ ಇಲ್ಲಿ ನಿರಂತರ ಒಂದು ಚಟುವಟಿಕೆ ನಡಿಬೇಕಂತ ಹೇಳಿ ಸೊ ನಾವು ಇಲ್ಲಿ ಪ್ರತಿದಿನ ಸಾಯಂಕಾಲ, ಈಗ ಆಲ್ರೆಡಿ 1-1.5 ತಿಂಗಳಾಯಿತು ನಮ್ಮ ಆಶ್ರಮದಲ್ಲಿ ಪ್ರತಿದಿನ ಸಾಯಂಕಾಲ 7ರಿಂದ 8 ಇಲ್ಲಿ 1 ಗಂಟೆ ಧ್ಯಾನ ನಡೆಯುತ್ತೆ. ಸುಮಾರು ಒಂದು 100 ಜನ ಇಲ್ಲಿ ಸುತ್ತಮುತ್ತಿರುವಂಥ ನಮ್ಮ ಆಶ್ರಮ ಸುತ್ತಮುತ್ತ ಎಲ್ಲ ತಾಯಿ ಅಂದರು ಮಕ್ಕಳು ಕರ್ಕೊಂಡ್ಬರ್ತಾರೆ. ಎವ್ರಿ ಡೇ ಇಲ್ಲಿಂದ 1 ಗಂಟೆ ಕಾಲ ಧ್ಯಾನ ನಡೆಯುತ್ತೆ. ಅದಾದಮೇಲೆ ಹುಣ್ಣಿಮೆಗೋಸ್ಕರ ಪ್ರತಿ ತಿಂಗಳು ಹುಣ್ಣಿಮೆಗೆ ವಿಶೇಷವಾದಂಥ ಧ್ಯಾನ ಮತ್ತು ಅನ್ನ ಪ್ರಸಾದ ಇರುತ್ತೆ. ಹುಣ್ಣಿಮೆ ಹೋಲ್ ನೈಟ್ ನಾವೆಲ್ಲ ಧ್ಯಾನಕ್ಕೆ ಕೊಡ್ತೇವೆ, ಸಂಪೂರ್ಣ ರಾತ್ರಿ ಎಲ್ಲ. ಆಮೇಲೆ ಮುಂದೆ ಬರೋ ಯೋಜನೆ ಅಂತಂದರೆ, ಸೊ ಭಾಳ ಜನಕ್ಕೆ ನೀವು ಅವಾಗಲೇ ಬಂದ ತಕ್ಷಣ ಒಂದು ಕ್ವಶನ್ ಮಾಡಿದ್ರಿ, ಸರ್ ಇವತ್ತು ಎಲ್ಲರಿಗೂ ಲೈಫಲ್ಲಿ ಎಲ್ಲ ಇದೆ, ಮನಃಶಾಂತಿ ಇಲ್ಲ ಅಂತ ಹೇಳಿ, ಅವ್ರಿಗೆ ಮನಃಶಾಂತಿ. ಸೊ ನಾವಿಲ್ಲಿ ಆ ಒಂದು 3 ದಿನದ ಶಿಬಿರಗಳು ಇಟ್ಕೊಂಡಿದ್ದೇವೆ ಇಲ್ಲೆಲ್ಲ. ಸೊ ಲೈಫ್ ಟು ಲೈಫ್ ಸ್ಟೈಲ್ ಅಂತ ಹೇಳಿ, ಜೀವನ ಉತ್ಸಾಹ ಅಂತೇಳಿ. ಯಾಕಂದ್ರೆ ಎಷ್ಟೋ ಜನ ಜೀವನದಲ್ಲಿ ಉತ್ಸಾಹ ಕಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತೆಲ್ಲ. ಸೊ ಅವ್ರಿಗೆ ಮತ್ತೆ ಮರು ಜನ್ಮ ಸಿಗಬೇಕು, ಮತ್ತೆ ಅವ್ರಿಗೆ ಉತ್ಸಾಹ ಕೊಡ್ಬೇಕಂತೇಳಿ ಇಲ್ಲಿ 3 ದಿನದ ಒಂದು ಕ್ಯಾಂಪ್ ಇಟ್ಕೊಂಡಿದ್ದೇವೆ, ಜೀವನ ಉತ್ಸಾಹ ಶಿಬಿರ ಅಂತ ಹೇಳಿ. ಸೊ ಅವ್ರಿಗೆ ಎಲ್ಲ ಥರದ್ದು ಅವ್ರ ಜೀವನದಲ್ಲಿ ಏನು ಸಮಸ್ಯೆ ಇದೆ, ಫ್ಯಾಮಿಲಿ ಇರ್ಬೋದು, ಪರ್ಸನಲ್ ಇರ್ಬೋದು, ಪ್ರೊಫೆಷನಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಎಲ್ಲ ಫೈನಾನ್ಷಿಯಲ್ ಹಿಡ್ಕೊಂಡು ಅವ್ರಿಗೆಲ್ಲ ಒಂದು ಕ್ಲಿನ್ಸಿಂಗ್ ಮಾಡಿ ಕಳಿಸ್ಬೇಕು ಅನ್ನೋದು 3 ದಿವಸ ಶಿಬಿರ ಇದೆ. ಅದಾದಮೇಲೆ ಆಧ್ಯಾತ್ಮಿಕ ಸಾಧಕರಿಗೋಸ್ಕರ ಅಂತೇಳಿ 7 ದಿನಗಳ ಕಾಲ ಸಂಪೂರ್ಣವಾಗಿ ಮೌನ ಧ್ಯಾನ. ಅಂದರೆ ಈ ಮೊಬೈಲ್ ಇಲ್ಲ, TV ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಬುಕ್ಸ್ ಓದಂಗಿಲ್ಲ, ಏನೂ ಇಲ್ಲ, ಮೌನ 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 7 ದಿನದ ಮೌನ ಶಿಬಿರ ಇರುತ್ತೆ. ಸೊ ಇದು ನಮ್ಮ ಓಪನಿಂಗ್ ಆದಮೇಲೆ ನಡೆಯುವಂಥ ಒಂದು ಕಾರ್ಯಕ್ರಮಗಳು. ಮತ್ತು ಯಾರಾದರೂ ದೊಡ್ಡ ದೊಡ್ಡ ಮಠಾಧೀಶರು, ಮಹಾತ್ಮರು ಅಥವಾ ಧ್ಯಾನಿಗಳು ಬಂದರೆ ಅವರ ಒಂದು ಶಿಬಿರಗಳು ಕೂಡ ನಡೆಸ್ತಾ ಇದ್ದೀವಿ ನಮ್ಮ ಈ ಒಂದು ಆಶ್ರಮದಲ್ಲಿ. ಸರ್, ಭಾಳ ಖುಷಿ ಆಯಿತು, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ತಮ್ಮನ್ನು ಸಂದರ್ಶನ ಮಾಡಿದ್ದು. ಸೊ ಇದಿಷ್ಟು ನಿಮ್ಮ ಕನಸಾಗಿದೆ. ಸೊ ಏನಪ್ಪ ಅಂದರೆ ಈಗ ಮೇ 1ಕ್ಕೆ ಕನ್ಫ್ಯೂಸ್ ಆಗ್ತಿದೆ ಒಂಚೂರು ನಮಗೆ ಸ್ಥಳದ ಬಗ್ಗೆ ಮಾಹಿತಿ. ಏಕೆಂದರೆ ಈಗ ಸುತ್ತಮುತ್ತ 30 ಕಿಲೋಮೀಟರ್ ಅಂತರದಲ್ಲಿರುವಂಥವ್ರಿಗೆ ಟಕಾಟಕ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಈಗ ಬೆಳಗಾವಿಯಿಂದ ಬರಬೇಕಪ್ಪ ನಾವು, ಅವ್ರಿಗೆ ಯಾವ ರೂಟ್ ಬರುತ್ತೆ ಸರ್? ಓಕೆ, ಬೆಳಗಾವಿಯಿಂದ. ಓಕೆ, ಎಲ್ಲ ನನ್ನ
ಏನು ಇವತ್ತು ನೀವು ಮೂಡಲ್ಗಿ ಟ್ಯಾಲೆಂಟ್ಸ್ ವೇದಿಕೆ ಮುಖಾಂತರ ಸೋಷಿಯಲ್ ಪ್ಲಾಟ್ಫಾರ್ಮ್ ನೋಡ್ತಾ ಇದ್ದೀರಿ, ಬಹಳ ಜನ ನಂಗೆ ಆಲ್ರೆಡಿ ಕಾಲ್ಸ್ ಮಾಡ್ತಾ ಇದ್ದಾರೆ. ಒಂದು ಗೂಗಲ್ ಮ್ಯಾಪಲ್ಲಿ ನೀವು ಬಸವ ಪಿರಾಮಿಡ್ ಹಿಲ್ಸ್ ಅಂತ ಹಾಕಿ ಕ್ಲಿಯರ್ ಆಗಿ. ಸೊ ನಾವು ಜಗತ್ತಿನಲ್ಲಿ ಯಾವ ಮೂಲೆಗಿದ್ರು ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ ನಾವು ಬರ್ತೀವಿ. ಒಂದ್ರಿ ಇದು. ಸೊ ಬಸವ ಪಿರಾಮಿಡ್ ಹಿಲ್ಸ್ ಅಂತ ಹೇಳಿ. ಎರಡನೇದು ಏನಪ್ಪ ಅಂತಂದ್ರೆ, ಈಗ ಗೋಕಾಕಿಂದ ಬರೋರಿಗೆ ಇದೊಂದು 25 ಕಿಲೋಮೀಟರ್ ಆಗುತ್ತೆ. ಗೋಕಾಕಿಂದ ಬರೋರಿಗೆ ಹೇಗಪ್ಪ ಅಂದ್ರೆ ಮಮದಾಪುರ್, ಬೆಟಗೇರಿ, ಬಗರ್ನಾಳಿಂದ 2 ಕಿಲೋಮೀಟರ್ ಮಾಶ್ರಮ್ ಈ ಕಡೆಯಿಂದ ಗೋಕಾಕಿಂದ ಬರೋ. ಇನ್ನು ಈ ಮೂಡಲ್ಗಿ ಭಾಗದಿಂದ ಬರೋರು ಅಥವಾ ಈ ಕಡೆ ಮಹಾಲಿಂಗ್ಪುರ್ ಭಾಗದಿಂದ ಬರೋರು ಏನಪ್ಪ ಅಂದ್ರೆ, ಫಸ್ಟ್ ಅವ್ರು ಬರಬೇಕಾಗುತ್ತೆ ಕುಲ್ಗೋಡಿಂದ ಕೌಜಲ್ಗಿ ಒಂದು 5 ಕಿಲೋಮೀಟರ್, ಕೌಜಲ್ಗಿಂದ ಮೆನ್ನಿಕೇರಿಯಿಂದ 1 ಕಿಲೋಮೀಟರ್ ಅಷ್ಟೇ. ಸೊ ಇಷ್ಟೇ ಇದೆ. ಅಂದ್ರೆ ನೋಡ್ರಿ, ಕುಲ್ಗೋಡು, ಕೌಜಲ್ಗಿ, ಮೆನ್ನಿಕೇರಿ ಇಲ್ಲಿ ಬಂದ್ರೆ ನಮ್ಮ ಆಶ್ರಮಕ್ಕೆ 1 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಭಾಗದಿಂದ ಬರೋರಿಗೆ, ವಿಶೇಷವಾಗಿ ಈ ಬಾಗಲಕೋಟು, ಬಿಜಾಪುರ, ಹುಬ್ಳಿ, ಧಾರವಾಡ ಈ ಭಾಗದಿಂದ ಬರೋರಿಗೆ ಏನಪ್ಪ, ಯರಗಟ್ಟಿಗೆ ಬರಬೇಕಾಗತ್ತೆ. ಯರಗಟ್ಟಿಗೆ ಬಂದ್ರೆ ಯರಗಟ್ಟಿಂದನೂ ಸುಮಾರು 25 ಕಿಲೋಮೀಟರ್ ಇದೆ. ಸೊ ಯರಗಟ್ಟಿಂದ ಹೆಂಗಪ್ಪ ಅಂದ್ರೆ ಮುಗುಳೆಹಾಳು, ಸತ್ತಿಗೇರಿ, ದಾಸನಾಳ ಮತ್ತೆ ಇಲ್ಲಿ ಈ ಭಾಗಕ್ಕೆ ಮುಖಾಂತರ ಬರುತ್ತೆ. ಇನ್ನು ಬೆಂಗಳೂರಿಂದ ಬರೋರು ಬಹಳ ಜನ ಇರ್ಬೋದು. ಸೊ ಇಲ್ಲಿ ಬೆಂಗಳೂರಿಂದ ಬರೋರಿಗೆ ಟ್ರೈನ್ ಇದೆ, ಬಸ್ ಫೆಸಿಲಿಟಿ ಇದೆ, ಮತ್ತು ಫ್ಲೈಟ್ ಫೆಸಿಲಿಟಿ ಇದೆ, ಸಾಂಬ್ರಾ ಏರ್ಪೋರ್ಟ್ ಅಂತ ಇದೆ. ಸೊ ಈ 3 ಫೆಸಿಲಿಟೀಸ್ ಇದೆ. ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ನನ್ನ ಫೋನ್ ನಂಬರ್ ಕೊಡ್ತೀನಿ. ಸೊ ನನ್ನ ಫೋನ್ ನಂಬರ್ 9844559071. ನನಗೆ ಫೋನ್ ಮಾಡಿದ್ರೆ ನಾನು ನಿಮಗೆಲ್ಲ ಪ್ರಾಪರಾಗಿ ಗೈಡೆನ್ಸ್ ಮಾಡ್ತೇನೆ. ಸೊ ಇದು ಫೆಸಿಲಿಟೀಸ್. ಮತ್ತು ಇನ್ನು ರೆಗ್ಯುಲರ್ ಬರೋರಿಗೆ ಒಂದು ನಾನು ಏನು ಕೇಳ್ಕೊತೀನಿ ಅಂದರೆ, 90% ಏನಪ್ಪ ಅಂದರೆ ನಿಮ್ಮ ಸ್ವಂತ ವೆಹಿಕಲ್ಸ್, ವಾಹನ ತಂದರೆ ಹೆಲ್ಪ್ ಆಗುತ್ತೆ. ಅಂದರೆ ನಿಮ್ಮ ಟೈಮ್ ಉಳಿಯುತ್ತೆ. ಬಸ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಪ್ರೋಗ್ರಾಮ್ ಮಿಸ್ ಆಗೋ ಚಾನ್ಸ್ ಇರುತ್ತೆ. ಓಕೆ ಸರ್, ತಮ್ಮ ಮಾಹಿತಿಗೆ ಧನ್ಯವಾದಗಳು, ಭಾಳ ಖುಷಿ ಆಯಿತು. ಸೊ ವೀಕ್ಷಕರೇ, ಇಲ್ಲಿವರೆಗೂ ನಾವು ಏನು ಬಸವ ಪಿರಮಿಡ್ ಹಿಲ್ಸ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಬಗ್ಗೆ ಮಾತಾಡಿದ್ವಿ. ಭಾಳ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿದ್ದು. ನಾವು ಒಂಚೂರು ಕಲ್ತ್ಕೊಂಡ್ವಿ. ನಾವು ಕೂಡ ತುದಿಗಾಲಲ್ಲಿ ನಿಂತ್ಕೊಂಡಿದ್ವಿ. ಯಾಕೆಂದರೆ ಮೇ 1 ಯಾವಾಗ ಬಂದಿತ್ತು, ಯಾವಾಗ ಈ ಒಂದು ಫಂಕ್ಷನಲ್ಲಿ ನಾವು ಭಾಗಿಯಾಗೋದಕ್ಕೆ ಕಾಯ್ತಾಯಿದ್ವಿ. ಸೊ ನೀವು ಕೂಡ ಮೇ 1ಕ್ಕೆ ತಪ್ಪದೆ ಇಲ್ಲಿ ಬಂದು ಹಾಗೆ ಇಲ್ಲಿನ ಕಾರ್ಯಕ್ರಮಗಳನ್ನೆಲ್ಲ ನೀವು ನೋಡ್ರಿ ಅಂತ ಹೇಳ್ತಾ, ನಾವು ಸ್ಥಳದ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟರು. ಜೊತೆಗೆ ಈ ಫೇಸ್ಬುಕ್ ಮೇಲೆ ಲಿಂಕ್ ಜೊತೆಗೆ ನಾವು ಅಲ್ಲಿ ಲೊಕೇಶನ್ ಲಿಂಕ್ ಕೂಡ ಹಾಕ್ತೀವಿ, ಮತ್ತು ಮೊಬೈಲ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀವಿ. ದಯವಿಟ್ಟು ಅಲ್ಲಿ ಕೂಡ ನೋಡಿರಿ. ಆಮೇಲೆ ನೀವು ಇದು ಗೂಗಲ್ ಮ್ಯಾಪಲ್ಲೂ ಸರ್ ನೀವು ಎಂಟ್ರಿ ಮಾಡಿದ್ರೆ ಅಲ್ಲೂ ಕೂಡ ಸಿಗುತ್ತೆ. ನಮ್ಮ ಈ ವಿಡಿಯೋನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲೂ ಕೂಡ ಸಿಗುತ್ತೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು.